ಅಭಿನಂದನೆಗಳು. ಇವಾಗ ಸ್ವಲ್ಪ ಮುಂಚೆ ಸಾರಿ ಜಿಮ್ಮಿಗಲ್ ಹಾಡಾಡಿದ್ರು. ಆ ಜಿಮ್ಮಿಗಳಲ್ಲಿ ಹುಟ್ಟೋನ ತಿನ್ನಕ್ಕೆ ಹಾಡಲ್ಲಿ ಒಂದು 3 ಲೈನ್ ನಾನು ಹಾಡ್ತೀನಿ. ಕಷ್ಟ ಒಂದೇ ಬರದು, ಸುಖವೋ ಬರದೇ ಇರದು, ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬರ್ತೈತೆ. ಯಾಕೆ 3 ಲೈನ್ ಹಾಡಿದೆ ಅಂದರೆ, ನಮ್ಮ ವಿಷ್ಣುದಾದ ನಮ್ಮ ಬಿಟ್ಟು 15 ವರ್ಷ ಆಯಿತು. 15 ವರ್ಷದಿಂದ ಅವ್ರಿಗೊಂದು ಕರ್ನಾಟಕ ರತ್ನ ಅವಾರ್ಡ್ ಕೊಡೋಕ್ಕಾಗ್ತಾ ಇರಲಿಲ್ಲ ಈ ಸರ್ಕಾರಕ್ಕೆ. ಈ ನಾಲ್ಕು ಸಿ ಎಂ ಬಂದಿದ್ದು, ಅವ್ರ ಕೈಯಲ್ಲಿ ಒಂದು ಕರ್ನಾಟಕ ರತ್ನ ಕೊಡೋಕ್ಕೆ ಆಗಲಿಲ್ಲ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಬಂದ್ಬಿಟ್ಟು ಕಲಾದೇವಿಯ ಪ್ರೀತಿಯ ಪುತ್ರ. ಯಾಕೆ ಕಲಾದೇವಿಯ ಪ್ರೀತಿಯ ಪುತ್ರ ಅಂತ ಹೇಳ್ತೀನಿ ಅಂದರೆ, ನಮ್ಮ ಅಣ್ಣವರು ಕಾಮಿಡಿ ಕೊಟ್ಟರೆ ಕಾಮಿಡಿ ಚಿಂದಿಯಾಗಿ ಆ್ಯಕ್ಟ್ ಮಾಡೋರು. ಯಾರಾದ್ರೂ ಹುಡುಗಿನ ಚಿಡಾಯಿಸೋ ಥರ ರೋಲ್ ಕೊಟ್ಟರೆ ಅದನ್ನು ಸೂಪರಾಗಿ ಮಾಡುವರು. ವೀರ ಕಣೆ ನಾನು ಸಾಹಸ ಸಿಂಹ ಕಣೆ ನೋಡಿರ್ಬೇಕು ನೀವು ಹೆಂಗೆ ಚಿಡಾಯಿಸ್ತಾರೆ ಭವ್ಯನ ಅಂತ. ಆ್ಯಕ್ಷನ್ ಅಂದರೆ ಬೇರೆ ಲೆವೆಲು. ಮಾರುತಿ ಬ್ಯಾನ್ ಮೇಲೆ ಕಾಲಿತ್ತು ಹಂಗೆ ಇಡೋರು, ಆ ವಿಲ್ಲನ್ ಶೋಲ್ಡ್ರ್ ಮೇಲೆ ಕಾಲೆತ್ತಿಡೋರು. ಈ ಥರ ಆ್ಯಕ್ಷನ್ ಯಾಕೆ ಮಾಡೋಕ್ಕೆ ಸಾಧ್ಯನಾ? ಇನ್ನು ಆ್ಯಕ್ಟಿಂಗ್ ಅಂತ ಬಂದ್ಬಿಟ್ರೆ ಬೇರೆ ಲೆವೆಲ್. ಆ್ಯಕ್ಟಿಂಗ್ಗೆ ಕ್ಯಾಮ್ರಾ ಅವ್ರ ಮುಖ ಮುಂದೆ ಇಟ್ಟರೆ ಕ್ಯಾಮ್ರಾ ಆ ಎಕ್ಸ್ಪ್ರೆಷನ್ ಕಿಂಗ್ ಅಂತಾರಲ್ಲ, ಅವ್ರು ಬಿಟ್ಟರೆ ಬರೀ ಯಾರಿಗೆಲ್ಲ ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲ್ಲ. ಆ ಕಣ್ಣಲ್ಲಿ ಆ ಮುಖದಲ್ಲೇ ಎಕ್ಸ್ಪ್ರೆಷನ್ ಮಾಡ್ಕೊಡೋರು, ಆ್ಯಕ್ಟಿಂಗ್ ಮಾಡ್ಕೊಡೋರು. ಅದಕ್ಕೆ ನಾನು ಹೇಳಿದೆ, ಕಲಾದೇವಿಯ ಪ್ರೀತಿಯ ಪುತ್ರ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್. ಇವರು ನಮ್ಮ ಸಾಹಸ ಸಿಂಹ 220 ಚಿತ್ರ ಮಾಡಿದ್ದಾರೆ. ಪಂಚಭಾಷಾ ತಾರೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಎಲ್ಲದರಲ್ಲಿ ಹೀರೋಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಕಾಲದಲ್ಲೇ ನಮ್ಮ ಸಾಹಸ ಸಿಂಹ ಪ್ಯಾನ್ ಇಂಡಿಯಾ ಸ್ಟಾರ್. ಆಫ್ಟರ್ ಕಮಲ್ ಹಾಸನ್ ಬಿಟ್ಟರೆ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರೇ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ರು. ಇಂಥ ಸಾಧನೆ ಈ 4 ಸಿ ಎಂ ಆದ್ರ ಜಗದೀಶ್ ಶೆಟ್ಟರ್, ಸದಾನಂದ ಗೌಡ, ಯಡಿಯೂರಪ್ಪ ಅವರು ಹಾಗೂ ಬೊಮ್ಮಾಯಿ ಅವರಿಗೆ ಈ ಸಾಧನೆ ಕಾಣಲಿಲ್ಲ. ಅವ್ರಿಗೆ ಸಿದ್ದರಾಮಯ್ಯ ಅವರು ಮತ್ತೆ ಬಂದು ಅವರು ಕರ್ನಾಟಕ ರತ್ನ ಘೋಷಣೆ ಮಾಡಬೇಕಾ? ಇದು ಬಹಳ ಬೇಸರವಾದ ಒಂದು ವಿಷಯ. ಎನಿವೆ, ಕಂಗ್ರ್ಯಾಚುಲೇಷನ್ಸ್ ಟು ಅವರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿರೋದು. ಕರ್ನಾಟಕ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ ಮತ್ತು DCM ಶ್ರೀ DK ಶಿವಕುಮಾರ್ ಅವರಿಗೆ ಹಾಗೂ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುವರ್ಧನ. ಕರ್ನಾಟಕ ರತ್ನ ಬಂತಲ್ಲ, ಆ ಬಂದಿದ್ದೆಲ್ಲ ಅಭಿಮಾನ ಕಲ್ಪಿಸಿದ್ದಾರೆ. ಅದು ಹೇಳ್ಬೇಕಾದ ವಿಚಾರ. ಯಾಕೆಂದರೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಮ್ಮ ಚಿತ್ರರಂಗದ ಕಲಾವಿದರು ತುಂಬ ಖುಷಿಪಟ್ಟು ಆ ಒಂದು ರತ್ನವನ್ನು ಪ್ರಶಸ್ತಿನ ಕಲಾವಿದರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಜನತೆ ಹಂಚಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಸಲ್ಲಿಸೋಣ. ವೇದಿಕೆ ಮೇಲೆ ನೃತ್ಯ ಪಾಠಗಳು ಸಿದ್ಧತೆಯಲ್ಲಿದ್ದಾರೆ. ಪುಟ್ಟಸ್ವಾಮಿ ಮತ್ತು ನೃತ್ಯ ತಂಡದಿಂದ ಅದ್ಭುತ ಸಾಹಸ ವಿಷ್ಣುವರ್ಧನ್ ಅವರ ಒಂದು 5 ಗೀತೆಯ ರೀಮಿಕ್ಸ್ ಗೀತೆಯೊಂದಿಗೆ ತಮ್ಮ ಸಿದ್ಧತೆಯಲ್ಲಿದ್ದಾರೆ. ಹಾಗೆ ಒಂದು ಸನ್ಮಾನವನ್ನು ಸ್ನೇಹಿತರು ಹಮ್ಮಿಕೊಂಡಿದ್ದಾರೆ. ಮೈಸೂರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಂಬಂಧ ಪುಸ್ತಕವನ್ನು ನೀಡುತ್ತಾ ಹಾಗೆ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಜೋರ ಚಪ್ಪಾಳೆ ತಟ್ಟಿಯಿಂದ ಹೇಳ್ತಾ ಸರ್ ನೋಡಿ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಇದ್ದ ನಮ್ಮ ರಮೇಶ್ ಗೌಡರು ಎಲ್ಲಿಂದ ಬರಬೇಕು. ರಮೇಶ್ ಗೌಡರು ನಮ್ಮ ವೆಂಕಟರಮಣ್ಗೆ
ಜೊತೆಗಿದ್ದು ಈ ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕೆ ಅವರು ಒಂದು ಮುಖ್ಯ ಕಾರ್ಯಕರ್ತರು. ಈ ಕಾರ್ಯಕ್ರಮ ನಾನು ಒಬ್ಬನೇ ಅಲ್ಲ, ರಮೇಶ್ ಗೌಡರು ಮತ್ತು ಸರವಣ ಅವರು, ವೆಂಕಟರಾಮ್ ಅವರು 3 ಜನ ಇದರಿಂದ ಅದು ಇದಾಗೋದು. ಸತ್ಯಂ ಶಿವಂ ಸುಂದರಂ. ಈಗ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಡ್ಯಾನ್ಸ್ ಮಾಡಲು ನೃತ್ಯ ಪಡೆದು ವೇದಿಕೆಯನ್ನು ಬರ್ತಾರೆ. ಜ್ವರ ಚಾಮರಾಜ ನೃತ್ಯದ ಗೀತಾರ ಮುಂದುವರಿಸುವ ಸ್ನೇಹಿತರೆ